ಆರ್ಟಿಸಿ ಈ ಖಾತಾ ಕೈಲಿದ್ರೆ ಸ್ಕೂಲ್ ಶುರು ಮಾಡೋದಕ್ಕೆ ಗ್ರೀನ್ ಸಿಗ್ನಲ್. ಸರ್ಟಿಫಿಕೇಟ್ಗಾಗಿ ಆಫೀಸಿಗೆ ಅಲೆದು ಕೈ ಬಿಸಿ ಮಾಡೋದಕ್ಕೆ ಬ್ರೇಕ್ ಬಿದ್ದಿದೆ. ಖಾಸಗಿ ಶಾಲೆಗಳ ಮಾನ್ಯತೆ ಮತ್ತು ನವೀಕರಣ ನಿಯಮ ಇನ್ನು ಫುಲ್ ಸುಲಭ. ಆರ್ಟಿಸಿ ಈ ಖಾತಾ ಕೈಲಿದ್ರೆ ಸ್ಕೂಲ್ ಶುರು ಮಾಡೋದಕ್ಕೆ ಗ್ರೀನ್ ಸಿಗ್ನಲ್. ಸರ್ಟಿಫಿಕೇಟ್ಗಾಗಿ ಆಫೀಸ್ಗೆ ಅಲೆದು ಕೈ ಬಿಸಿ ಮಾಡೋದಕ್ಕೆ ಬ್ರೇಕ್ ಬಿದ್ದಿದೆ. ಖಾಸಗಿ ಶಾಲೆಗಳ ಮಾನ್ಯತೆ ಮತ್ತು ನವೀಕರಣದ ನಿಯಮ ಇನ್ನು ಫುಲ್ ಸುಲಭ. ಶೈಕ್ಷಣಿಕ ಉದ್ದೇಶಕ್ಕೆ ಪ್ರತ್ಯೇಕ ಭೂ ಪರಿವರ್ತನೆ ಅಗತ್ಯವಿಲ್ಲ. ಶಾಲೆ ಆರಂಭಿಸಲು ಈ ಖಾತಾ ಅಥವಾ ಆರ್ಟಿಸಿ ಇದ್ರೆ ಸಾಕು. ಕಠಿಣ ರಸ್ತೆ ಸಂಪರ್ಕದ ಮಾನದಂಡಗಳನ್ನು ಸಡಿಲಿಸಲು ನಿರ್ಧಾರ. ಭ್ರಷ್ಟಾಚಾರ ತಡೆಯಲು ಸಂಪೂರ್ಣ ಪ್ರಕ್ರಿಯೆ ಶುರು. ಇನ್ನು ಮುಂದೆ ಆಟೋಮೇಟೆಡ್ ಆನ್ಲೈನ್ ಸಿಸ್ಟಮ್ಗಳು ವರ್ಕ್ ಆಗ್ತವೆ. ಕಟ್ಟಡ ಮತ್ತು ಅಗ್ನಿ ಸುರಕ್ಷತೆಯ ವಿಚಾರದಲ್ಲಿ ಯಾವುದೇ ರಾಜಿ ಇಲ್ಲ. ಲೋಕೋಪಯೋಗಿ ಇಲಾಖೆಯಿಂದ ಶಿಕ್ಷಣ ಇಲಾಖೆಯೇ ನೇರವಾಗಿ ದಾಖಲೆ ಪಡೆಯಲಿದೆ. ಪ್ರಮಾಣ ಪತ್ರಕ್ಕೆ ಕಚೇರಿಗಳಿಗೆ ಅಲೆಯುವ ಮತ್ತು ಲಂಚ ನೀಡುವ ಹಾವಳಿಗೆ ಬ್ರೇಕ್ ಬಿದ್ದಿದೆ. ನವೀಕರಣ ವಿಳಂಬವಾಗಿ ಶಾಲೆಗಳು ಅನಧಿಕೃತ ಎನಿಸಿಕೊಳ್ಳುವುದು ಇನ್ನೂ ತಪ್ಪಲಿದೆ. ಮುಚ್ಚಳಿಕೆ ಪತ್ರದ ಮೂಲಕ ಮಾನ್ಯತೆ ನೀಡುವ ಪದ್ಧತಿಗೆ ಹೈಕೋರ್ಟ್ ಸೂಚನೆಯಂತೆ ಬ್ರೇಕ್. ಶೀಘ್ರದಲ್ಲೇ ಸಾರ್ವಜನಿಕರ ಆಕ್ಷೇಪಣೆಗಾಗಿ ಹೊಸ ನಿಯಮಾವಳಿ ಪ್ರಕಟ. ಆರ್ಟಿಸಿ ಈ ಖಾತಾ ಕೈಲಿದ್ರೆ ಇನ್ನು ಸ್ಕೂಲು ಆರಂಭಗೊಳ್ಳುತ್ತೆ. ಅದಕ್ಕೆ ಗ್ರೀನ್ ಸಿಗ್ನಲ್ ಕೂಡ ಸಿಕ್ಕಿರುವಂತಹದ್ದು. ಸರ್ಟಿಫಿಕೇಟ್ಗಾಗಿ ಆಫೀಸಿಗೆ ಅಲೆಯುವ ತಾಪತ್ರೆ ತಪ್ಪಿತು. ಇನ್ನು ಖಾಸಗಿ ಶಾಲೆಗಳ ಮಾನ್ಯತೆ ಮತ್ತು ನವೀಕರಣ ನಿಯಮ ಇನ್ನು ಸ್ವಲ್ಪ ಸರಳವಾಗಿದೆ. ಶೈಕ್ಷಣಿಕ ಉದ್ದೇಶಕ್ಕೆ ಪ್ರತ್ಯೇಕವಾದಂತಹ ಭೂ ಪರಿವರ್ತನೆ ಅಗತ್ಯವಿಲ್ಲ. ಶಾಲೆ ಆರಂಭಿಸುವುದಕ್ಕೆ ಈ ಖಾತಾ ಅಥವಾ ಆರ್ಟಿಸಿ ಇದ್ದರೆ ಸಾಕಾಗುತ್ತೆ. ಕಠಿಣ ರಸ್ತೆ ಸಂಪರ್ಕದ ಮಾನದಂಡಗಳನ್ನು ಸಡಿಲಿಸಿದೆ ಸರ್ಕಾರ. ಇನ್ನು ಭ್ರಷ್ಟಾಚಾರ ತಡೆಯೋದಕ್ಕೆ ಸಂಪೂರ್ಣ ಪ್ರಕ್ರಿಯೆಗಳು. ಇನ್ನು ಮುಂದೆ ಆಟೋಮೇಟೆಡ್ ಆನ್ಲೈನ್ಗಳಲ್ಲಿ ನೀವು ಅಪ್ಲೈ ಮಾಡಬಹುದು. ಕಟ್ಟಡ ಮತ್ತು ಅಗ್ನಿ ಸುರಕ್ಷತೆ ವಿಚಾರದಲ್ಲಿ ಯಾವುದೇ ರಾಜಿ ಇರೋದಿಲ್ಲ. ಲೋಕೋಪಯೋಗಿ ಇಲಾಖೆಯಿಂದ ಶಿಕ್ಷಣ ಇಲಾಖೆಯೇ ನೇರವಾಗಿ ದಾಖಲೆಯನ್ನು ಪಡೆಯಲಿದೆ. ಪ್ರಮಾಣ ಪತ್ರಕ್ಕೆ ಕಚೇರಿಗಳಿಗೆ ಅಲೆಯುವ ಮತ್ತು ಲಂಚ ನೀಡುವ ಹಾವಳಿಗೆ ಬ್ರೇಕ್ ಬಿದ್ದಿದೆ. ಈ ಹಿಂದೆ ನವೀಕರಣಕ್ಕಾಗಿ ಸಾಕಷ್ಟು ಹಣ ಖರ್ಚು ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಲೈಸೆನ್ಸಿಗಾಗಿ. ಈಗ ಆ ವಿಚಾರದಲ್ಲಿ ಅನೇಕ ಅಧಿಕಾರಿಗಳು ಲಂಚ ಸ್ವೀಕಾರ ಮಾಡ್ತಾ ಇದ್ರು. ಆ ವಿಚಾರಕ್ಕೊಂದು ಬ್ರೇಕ್ ಹಾಕಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ತರಹದ ಆನ್ಲೈನ್ ಸಿಸ್ಟಮ್ಗಳನ್ನು ಮಾಡಲಾಗಿದೆ. ನವೀಕರಣ ವಿಳಂಬವಾಗಿ ಶಾಲೆಗಳು ಅನಧಿಕೃತ ಎನಿಸಿಕೊಳ್ಳುವುದು ಇನ್ನು ತಪ್ಪಲಿದೆ. ಮುಚ್ಚಳಿಕೆ ಪತ್ರದ ಮೂಲಕ ಮಾನ್ಯತೆ ನೀಡುವ ಪದ್ಧತಿಗೆ ಹೈಕೋರ್ಟ್ ಸೂಚನೆಯಂತೆ ಬ್ರೇಕ್ ಬಿದ್ದಿದೆ. ಶೀಘ್ರದಲ್ಲೇ ಸಾರ್ವಜನಿಕರ ಆಕ್ಷೇಪಣೆಗಾಗಿ ಹೊಸ ನಿಯಮಾವಳಿಗಳು ಪ್ರಕಟ ಆಗುತ್ತೆ. ಆರ್ಟಿಸಿ ಈ ಖಾತಾ ಕೈಲಿದ್ರೆ ಇನ್ನು ಸ್ಕೂಲ್ ಶುರುವಾಗುತ್ತೆ. ಮುಂಚೆ ಎಲ್ಲ ಆರ್ಟಿಸಿ ಕೈಯಲ್ಲಿದ್ದರೂ ಕೂಡ ಸಾಕಷ್ಟು ಸರ್ಕಸ್ ಮಾಡಬೇಕಾಗಿತ್ತು. ಶಾಲೆಯ ಆಡಳಿತ ಮಂಡಳಿ ಹೆಂಗೆ ತಗೊಳ್ಳೋದು, ಹೆಂಗಿದಕ್ಕೆ ಅನುಮತಿ ಪಡೆಯೋದು, ಇನ್ನು ಅಧಿಕಾರಿಗಳನ್ನು ಕೈ ಬಿಸಿ ಮಾಡಿ ಅವರಿಗೊಂದಷ್ಟು ಹಣ ಕೊಟ್ಟು ಇದಕ್ಕೊಂದು ಸ್ವಲ್ಪ ಇನ್ಫ್ಲೂಯೆನ್ಸ್ ಮಾಡ್ಕೊಂಡು ಮಾಡಬೇಕಾಗಿ ಬರ್ತಾ ಇತ್ತು. ಈಗ ನಿಮ್ಮ ಕೈಯಲ್ಲಿ ಈ ಖಾತಾನೂ ಇದೆ, ಆರ್ಟಿಸಿನೂ ಕೈಯಲ್ಲಿದೆ ಅನ್ನೋದಾದರೆ ನೀವು ಶಾಲೆಗಳನ್ನು ಪ್ರಾರಂಭ ಮಾಡ್ಬೋದು. ಸರ್ಟಿಫಿಕೇಟಿಗೋಸ್ಕರ ಆ ಆಫೀಸು ಈ ಆಫೀಸು ಅಂಥೇಳಿ ಅಲಿಯಬೇಕಾದ ಪ್ರಮೇಯಗಳೇ ಎದುರಾಗೋದಿಲ್ಲ. ಇನ್ನು ಪ್ರೈವೇಟ್ ಸ್ಕೂಲುಗಳ ಮಾನ್ಯತೆ ಅಂದರೆ ಪರ್ಮಿಷನು ಅಥವಾ ರಿನಿವಲ್ ನವೀಕರಣ, ಈ ನಿಯಮ ಕೂಡ ಇನ್ನೂ ಸುಲಭ. ನೀವು ಈ ಹಿಂದೆ ರಿನಿವಲ್ ಮಾಡಬೇಕು ಅಂದರೆ ಅದರದೇ ಆದಂಥ ಪ್ರೊಸೀಜರ್ಗಳನ್ನು ಬಹಳಷ್ಟು ಕಷ್ಟಪಟ್ಟು ಮಾಡಬೇಕಾಗಿತ್ತು. ಈಗ ಸ್ವಲ್ಪ ಸುಲಭ ಎನಿಸಿಕೊಳ್ತಾ ಇದೆ. ಶೈಕ್ಷಣಿಕ ಉದ್ದೇಶಕ್ಕೆ ಅಂದರೆ ನೀವು ಎಜುಕೇಷನ್ ಕೊಡಬೇಕು ಅನ್ನೋ ಇಂಟೆನ್ಷನ್ ಇದ್ದರೆ ಪ್ರತ್ಯೇಕ ಭೂ ಪರಿವರ್ತನೆ ಅಗತ್ಯವಿರೋದಿಲ್ಲ. ಕನ್ವರ್ಷನ್ ನಿಮಗೆ ಅದನ್ನು ಇಂಡಿವಿಜುವಲ್ ಕನ್ವರ್ಷನ್ ಮಾಡಬೇಕಾಗಿತ್ತು, ಅದರ ಅಗತ್ಯತೆಗಳು ಇರೋದಿಲ್ಲ. ಶಾಲೆ ಆರಂಭ ಮಾಡೋದಕ್ಕೆ ಈ ಖಾತಾ ಅಥವಾ ಆರ್ಟಿಸಿ ಇದ್ದರೆ ಸಾಕು. ಇನ್ನು ಬೇರೆ ದಾಖಲೆಗಳು ಬೇಡ ಅಂತೇನೂ ಇಲ್ಲ, ಬಟ್ ಪ್ರಮುಖವಾಗಿ ಈ ಎರಡು ದಾಖಲೆಗಳಿದ್ದರೆ ಸಾಕು. ಕಠಿಣ ರಸ್ತೆ ಸಂಪರ್ಕದ ಮಾನದಂಡಗಳನ್ನು ಕೂಡ ಸರ್ಕಾರ ಸಡಿಲ ಮಾಡಿದೆ. ಶಾಲೆ ಆರಂಭ ಮಾಡಬೇಕಾದ ಪ್ರದೇಶಗಳು ಹಿಂಗಿರಬೇಕಾಗಿತ್ತು. ಇದಕ್ಕೊಂದಷ್ಟು ಮೂಲಭೂತ ಸೌಕರ್ಯಗಳೆಲ್ಲವೂ ಕೂಡ ಕಡ್ಡಾಯ ಇತ್ತು. ಆದರೆ ರಸ್ತೆ ವಿಚಾರದಲ್ಲೂ ಕೆಲವೊಮ್ಮೆ ಸರ್ವಿಸ್ ರಸ್ತೆಗಳಿರ್ತವೆ, ಆ ಪ್ರದೇಶಗಳಲ್ಲಿ ನೀವು ಶಾಲೆ ಪ್ರಾರಂಭ ಮಾಡಬಹುದಾ, ಈ ತರಹದೆಲ್ಲ ಕಠಿಣ ನಿಯಮಗಳಿತ್ತು. ಅದರಲ್ಲೂ ಕೂಡ ಸಡಿಲಿಕೆಗಳಾಗಿದೆ. ಭ್ರಷ್ಟಾಚಾರ ತಡೆಯೋದಕ್ಕೆ ಸಂಪೂರ್ಣ ಪ್ರಕ್ರಿಯೆಗಳು ಶುರುವಾಗಿದ್ದು ಇನ್ನು ಮುಂದೆ ಆಟೋಮೇಟೆಡ್ ಆನ್ಲೈನ್ ಸಿಸ್ಟಮ್ಗಳಲ್ಲಿ ಎಲ್ಲ ತರಹದಲ್ಲಿ ನೀವು ನವೀಕರಣವನ್ನು ಮಾಡಬಹುದು. ಕಟ್ಟಡ ಮತ್ತು ಅಗ್ನಿ ಸುರಕ್ಷತೆ ವಿಚಾರದಲ್ಲಿ ಯಾವುದೇ ರಾಜಿ ಇರೋದಿಲ್ಲ. ಲೋಕೋಪಯೋಗಿ ಇಲಾಖೆಯಿಂದ ಶಿಕ್ಷಣ ಇಲಾಖೆ ನೇರವಾಗಿ ದಾಖಲೆಯನ್ನು ಪಡೆಯಲಿದೆ. ಒಟ್ಟಾರೆ ಕಷ್ಟ ಎನಿಸಿಕೊಂಡಿದ್ದ ಈ ಒಂದು ವಿಚಾರ ಈಗ ಸುಲಭ ಎನಿಸಿಕೊಳ್ಳುತ್ತಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.